ಜನತಾ ಪರವಾರದಿಂದ ಕೆಲಸ ಮಾಡ್ತಿದ್ದಂಥವ್ರು. ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಇದು ದೊಡ್ಡ ಮಟ್ಟದ ಒಂದು ಸುದ್ದಿ ಮಾಧ್ಯಮಗಳಲ್ಲೂ ಆಗಿತ್ತು, ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿತ್ತು ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗೇನಾದರೂ ಇದ್ರ ಬಗ್ಗೆ ಚರ್ಚೆ ಆಗಿತ್ತಾ ಅಂತ? ನನಗೆ ಚರ್ಚೆ ಆಗಿತ್ತು ಅನ್ನೋದರ ಅಲ್ಪ ಸ್ವಲ್ಪ ನನಗೆ ಜ್ಞಾಪಕ ಇದೆ. ಆ ಭಾಗದ ಯಾರೋ ಶಾಸಕರು ಇಲ್ಲಿ ಕೆಲವು ಆಗ್ತಾ ಇದ್ದಾವೆ ಅನ್ನೋವಂಥದ್ದನ್ನು ಹೇಳಿದೆ. ಚರ್ಚೆ ಆಯಿತು. ಬಹುಶಃ ಇದರ ಬಗ್ಗೆ ಎಷ್ಟು ಗಮನ ಹರಿಸಬೇಕಾಗಿತ್ತು. ಸಕ್ಸಸ್ಸಿವ್ ಗೌರ್ಮೆಂಟ್ಸು ಗಮನ ಹರಿಸಿಲ್ಲ ಅನ್ನೋವಂಥದ್ದನ್ನು ಸಹ ಸತ್ಯನೇ. ಬಹುಶಃ ನಾವು ಇವತ್ತು ಅರ್ಥ ಮಾಡ್ಕೋಬೇಕು. ಇವತ್ತು ಸಮಾಜದಲ್ಲಿ ಸುಮಾರು 50%, 49.6 ಏನೋ ಆಗಿದ್ದಾರೆ ಈಗ ಮಹಿಳೆಯರು. ಅಬೌಟ್ 50% ಮಹಿಳೆಯರಿದ್ದಾರೆ. ಹಾಗೆ ಮಕ್ಕಳೂ ಸಹ ಸಾಕಷ್ಟಿದ್ದಾರೆ. ಹಾಗಾಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ತೆಗೆದುಕೊಂಡಾಗ ಮೆಜಾರಿಟಿ ಮಕ್ಕಳು ಮತ್ತು ಮಹಿಳೆಯರು. ಲೆಸ್ ದೆನ್ 18 ಒಳಗಡೆ ಬರುವಂಥವ್ರು ಅಬೌಟ್ 38% ಇದೆ ಅಂತೇಳಿ ಕೆಲವು ಅಂಕಿಅಂಶಗಳಲ್ಲಿ ಸಿಗ್ತಕ್ಕಂಥದ್ದು ಇದೆ. ಹಾಗಾಗಿ ಎಲ್ಲ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಈ ಮನುಷ್ಯರ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಯ ದೃಷ್ಟಿಯಿಂದ ಎಷ್ಟು ಒತ್ತು ಕೊಡಬೇಕಾಗಿತ್ತು ಅಷ್ಟನ್ನು ಕಳೆದ ಸ್ವಾತಂತ್ರ್ಯ ಬಂದ ಲಾಗಾಯತ್ನಲ್ಲಿ ಕೊಟ್ಟಿಲ್ಲ ಅನ್ನೋಂಥ ಕೊರಗು ನನಗಿದೆ, ನೋವು ನನಗಿದೆ. ಯಾವಾಗ ನಿರ್ಭಯ ಕೇಸ್ ಆಯಿತು ದೆಹಲಿನಲ್ಲಿ, ಬಹುಶಃ ದೇಶದಲ್ಲಿ ಮಹಿಳಾ ಮತ್ತು ಮಕ್ಕಳ ಮೇಲೆ ನಡೆದಿರುವಂಥ ದೌರ್ಜನ್ಯಗಳು, ಅತ್ಯಾಚಾರಗಳು, ಶೋಷಣೆ ಇನ್ನಿತರ ವಿಚಾರವಾಗಿ ವರದಿಗಳು ಯಾವುದಾದ್ರಿದ್ರೆ ಎರಡು. ಒಂದು ನಿರ್ಭಯ ಕೇಸಲ್ಲಿ ಸುಪ್ರೀಂ ಕೋರ್ಟಿನ ಜಡ್ಜ್, ರಿಟೈರ್ಡ್ ಜಡ್ಜ್ ವರ್ಮಾ, ಜಸ್ಟಿಸ್ ವರ್ಮಾ ಕೊಟ್ಟಿರುವಂಥ ಕೇಸು ರಿಪೋರ್ಟ್. ಇನ್ನೊಂದು ರಾಜ್ಯದಲ್ಲಿ ಕೊಟ್ಟಿರತಕ್ಕಂಥ ನನ್ನ ನೇತೃತ್ವದ ಸಮಿತಿ 2 ರಿಪೋರ್ಟ್ಸ್ ಇದ್ದ. ಈ 2 ರಿಪೋರ್ಟ್ಸನ್ನು ಫಾರ್ಚುನೇಟ್ಲಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಎಲ್ಲ ಮಟ್ಟದ ಮಾಧ್ಯಮಗಳು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಮುಕ್ತ ಕಂಠದಿಂದ ನಮ್ಮ ಶಿಫಾರಸುಗಳನ್ನು ಸ್ವಾಗತ ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ಶಿಫಾರಸುಗಳಾಗಿರಬೇಕಾದ್ರೂ ಸಹ, ಎಷ್ಟು ಬೆಳಕು ಚೆಲ್ಲಿದ್ರೂ ಸಹ ಇದರ ಮೇಲೆ ಕ್ರಮ ಜರುಗಿಸುವಂಥದ್ದು ಕುಂಠಿತ ಸಾಗಿದೆ. ಈಗ ಉದಾಹರಣೆಗೆ ವರ್ಮಾ ಕಮಿಷನಲ್ಲಾಗಲಿ, ನನ್ನ ಕಮಿಷನಲ್ಲಾಗಲಿ, ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಸಹ ಬ್ಯಾಡ್ ಟಚ್ ಯಾವುದು, ಗುಡ್ ಟಚ್ ಯಾವುದು ಅನ್ನೋದನ್ನು ಮಕ್ಕಳಿಗೆ ಎನ್ಲೈಟನ್ ಮಾಡಬೇಕು ಅನ್ನೋವಂಥದ್ದು ಇದೆ. ಎಲ್ಲಿ ಮಾಡ್ತಾ ಇದ್ದಾರೆ? ಹಾಗಾಗಿ ಈ ಉದಾಹರಣೆಗೆ ನಿರ್ಭಯ ಕೇಸಲ್ಲಿ ಸಾಕಷ್ಟು ಫಂಡ್ಸ್ ಕೇಂದ್ರ ಸರ್ಕಾರದಿಂದ ಇದೆ. ಯಾರಾದರೂ ಪೋಕ್ಸೋ ಕೇಸ್ ಆದರೆ, ಯಾವುದಾದ್ರೂ ರೇಪ್ ಕೇಸ್ ಆದರೆ, ಯಾರಿಗಾದರೂ ಆ್ಯಸಿಡ್ ಹಾಕಿದ್ರೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಕೊಡುವಂಥದ್ದಿದೆ. ರಾಜ್ಯ ಸರ್ಕಾರ ಪರಿಹಾರ ಕೊಟ್ಟು ಅದರಿಂದ ವರ್ಷದ ಕೊನೆಯಲ್ಲಿ ತೆಗೆದುಕೋಬೇಕು ಅನ್ನುವಂಥದ್ದಿದೆ. ಮತ್ತು ರಕ್ಷಣೆಯ ದೃಷ್ಟಿಯಿಂದ ಒಂದಿಷ್ಟು ಫಂಡನ್ನು ಕೊಟ್ಟಿದ್ದಾರೆ. ಎಲ್ಲಿ ಅತ್ಯಾಚಾರಗಳು ಆಗುವಂಥ ಕಡೆ ಬೆಳಕಿನ ಉದಾಹರಣೆಗೆ ನಮ್ಮ ಕಬ್ಬನ್ ಪಾರ್ಕ್, ರಾತ್ರಿ ಹೊತ್ತು ಕತ್ತಲಿರುತ್ತೆ ಅನ್ನೋಂಥ, ಅಲ್ಲಿ ಬೆಳಕಿಗೆ ಲೈಟ್ಗಳಿಗೆ ಹಾಕೋದಕ್ಕೆ ಅವಕಾಶ ಇದೆ. ಈಗ ಉದಾಹರಣೆಗೆ ನಮ್ಮ ಮನೆ ಹತ್ರ ಅಗರಕೆರೆ ಅಂತ ಇದೆ. ಅದನ್ನು 1 ರೌಂಡ್ ಹಾಕಿದ್ರೆ ಸುಮಾರು 3 ಕಿಲೋಮೀಟರ್ ಆಗುತ್ತೆ. ನೀವು ಆಫ್ಟರ್ 7-8 ಹೋದರೆ ಇಡೀ ಕೆರೆ ಕತ್ತಲಿಂದ ಕೂಡಿರುತ್ತೆ. ಅಲ್ಲಿ ಒಳಗಡೆ ಹೋಗಿ ಏನು ನಡೆಯುತ್ತೆ ಅನ್ನೋದನ್ನು ಯಾರೂ ಗಮನಿಸೋದಿಲ್ಲ. ಈಗ ನನ್ನ ಮನೆ ಹತ್ರ ನಾನು ನಮ್ಮ ಸ್ನೇಹಿತರು ಸೇರಿ ಸ್ವಾಭಿಮಾನ್ ಪಾರ್ಕ್ ಅಂತ ಹೇಳಿ ಸುಮಾರು 10-11 ಎಕರೆ ಪ್ರದೇಶದಲ್ಲಿ ಒಂದು ಉದ್ಯಾನವನ ಮಾಡಿದ್ದೆ, ಸ್ವಾಭಿಮಾನ ಉದ್ಯಾನವನ ಅಂಥೇಳಿ. ಅಲ್ಲೂ ಸಹ ಕೆಲವರು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ. ನನಗೆ ಸರಿ ಪ್ರತಿ ವಾರ ಆ ಲಿಮಿಟ್ಸಲ್ಲಿರುವಂಥ ಪೊಲೀಸ್ನವ್ರಿಗೆ ನೋಡ್ರಿ, ಮುಫ್ತಿನಲ್ಲಿ ಬಂದು ಇಲ್ಲಿ ನೋಡಿ, ಇಲ್ಲಿ ಗಾಂಜಾ ಬಳಸುವಂಥವ್ರು,
ವಯಸ್ಸಿನಲ್ಲಿರುವಂಥ ಹುಡುಗರು ಹುಡುಗಿರು ಇಲ್ಲಿ ಬಂದು ಬೇರೆ ಬೇರೆ ಚಟುವಟಿಕೆಗಳು ಮಾಡುವಂಥದ್ದು, ಇದನ್ನು ತಡಿಬೇಕಾದ್ರೆ ಒಂದು ಕಡೆ ಲೈಟ್ಸು, ಅನೇಕ ಲೈಟ್ಗಳನ್ನು ಹೋಗಿರ್ತವೆ. ನಾನು ಮತ್ತೆ ಪಾರ್ಕ್ಗಳಿಗೆ ಸಂಬಂಧಪಟ್ಟಂಥ ಬೆಸ್ಕಾಮಿನ ಅಧಿಕಾರಿಗಳಿಗೆ ಹೇಳಿ ಲೈಟ್ಗಳನ್ನು ಹಾಕಿಸ್ತೇನೆ. ನಿರ್ಭಯ ಕೇಸಲ್ಲೂ ಸಹ ಈ ರೀತಿ ಈ ಕ್ರೈಮ್ಗಳನ್ನು ಕಡಿಮೆ ಮಾಡಲಿಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದಕ್ಕೆ ಫಂಡ್ ಇದೆ. ಭಾಳ ಜನರಿಗೆ ಇವತ್ತು ಮಾಹಿತಿ ಗೊತ್ತಿಲ್ಲ. ಅಧಿಕಾರಿಗಳು ಇದನ್ನು ಅರ್ಥ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ಸ್ ಮೇಲೆ ಎಲ್ಲಿ 10 ಜನ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾರೆ ಅಲ್ಲೊಂದು ಇಂಟರ್ನಲ್ ಕಮಿಟಿ ಮಾಡಬೇಕು ಅಂತ ಇದೆ. ವಿಶಾಖ ಗೈಡ್ಲೈನ್ಸ್ ಅಂಥೇಳಿ ಅದಕ್ಕೆ ಹೇಳ್ತಾರೆ. ಎಷ್ಟು ಕಡೆ ಇದೆ? ವಿಧಾನಸೌಧದಲ್ಲಿ ಎಷ್ಟು ಇಲಾಖೆಗಳಲ್ಲಿದೆ? ಸೊ ಹಾಗೆ ನಾವು ನಮ್ಮ ಪ್ರಶ್ನೆ ಮಾಡ್ತೀನಿ. ಅಷ್ಟೇ ಅಲ್ಲ, ಯಾರು ಏನೇ ಎಷ್ಟೇ ಹೇಳಿದ್ರು ಮಹಿಳೆಯರು ಮತ್ತು ಮಹನೀಯರು ಆಲ್ ಆರ್ ಈಕ್ವಲ್ ಅಂತ ಹೇಳಿದ್ರು ಸಹ ಅದು ಈಕ್ವಲ್ ಆಗಕ್ಕೆ ಸಾಧ್ಯ ಇಲ್ಲ. ಗಂಡಸಿನ ಪ್ರವೃತ್ತಿನೇ ಬೇರೆ, ಹೆಣ್ಣಿನ ಪ್ರವೃತ್ತಿನೇ ಬೇರೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಅವರು ಪಾಲನೆ ಪೋಷಣೆ ಮಾಡುವಂಥ ಮಕ್ಕಳು ಇರ್ತಾರೆ. ಆ ಎಳೆ ವಯಸ್ಸಿನ ಮಕ್ಕಳಿಗೆ ಪಾಲನೆ ಪೋಷಣೆ ಕೆಲಸಕ್ಕೆ ಬಂದಂಥ ಸಮಯದಲ್ಲಿ ಪಾಲನಾ ಕೇಂದ್ರಗಳನ್ನು ಮಾಡಬೇಕು ಅಂತ ಇದೆ. ಎಷ್ಟು ಕಡೆ ಇದ್ದಾವೆ? ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳೂ ಸಹ ಅವರಿಗೆ ಮೆನ್ಸ್ಟ್ರೇಷನ್ ಆದಂಥ ಸಂದರ್ಭದಲ್ಲಿ ರೀಬರ್ತ್ ಅವರಿಗೆ ಮೆಡಿಕಲ್ ಫೆಸಿಲಿಟೀಸ್ ಸಿಗಬೇಕು ಅಂತ ಇದೆ. ಎಷ್ಟು ಕಡೆ ಅದನ್ನು ಲಭ್ಯ ಆಗುತ್ತೆ? ಈ ರೀತಿಯ ತೊಂದರೆಗಳು ಯಾವ ಗಂಡಸಿಗೂ ಇಲ್ಲ. ಸೊ ಹಾಗಾಗಿ ಈ ಹೆಣ್ಣಿನ ರಕ್ಷಣೆ ಮತ್ತು ಹೆಣ್ಣಿನ ಪಾಲನೆ ಪೋಷಣೆ ದೃಷ್ಟಿಯಿಂದ ಅನೇಕ ಕ್ರಮಗಳನ್ನು ಜರುಗಿಸಬೇಕು ಅಂತೇಳಿ ನನ್ನ ರಿಪೋರ್ಟಲ್ಲೂ ಹೇಳಿದ್ದೇವೆ, ವರ್ಮಾ ರಿಪೋರ್ಟಲ್ಲೂ ಹೇಳಿದೆ. ಕೇಂದ್ರ ಆಗಲಿ, ರಾಜ್ಯ ಸರ್ಕಾರಗಳಾಗಲಿ, ಜಿಲ್ಲಾಡಳಿತಗಳಾಗಲಿ ಅಥವಾ ತಾಲೂಕು ಆಡಳಿತ ಆಗಲಿ ಎಷ್ಟರ ಮಟ್ಟಿಗೆ ಪ್ರಾಧಾನ್ಯತೆ ಕೊಡಬೇಕು ಅಷ್ಟರ ಮಟ್ಟಿಗೆ ಪ್ರಾಧಾನ್ಯತೆ ಇದರ ಬಗ್ಗೆ ಕೊಟ್ಟಿಲ್ಲ ಅನ್ನೋಂಥ ಕೊರಗು ನನಗೂ ನನ್ನ ಸಮಿತಿಯ ಸದಸ್ಯರಿಗಿದೆ.